ನೀನು ಯೋಗ ಮಾಡೋಕೆ ಎಷ್ಟು ವರ್ಷ ಆಯ್ತಾ? ಮತ್ತು ಎಕ್ಸರ್ಸೈಸ್ ಎಲ್ಲ ಮೋಸ್ಟ್ಲಿ 60 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೆ ಹಿಂದೆ ಹೆಂಗೆ? ಎಕ್ಸಸೈಸ್ ಮಾಡುವಂಥ ಸ್ವಭಾವ ನನಗೆ ವಿದ್ಯಾರ್ಥಿ ಜೀವನದಿಂದ ಹೈಸ್ಕೂಲದಲ್ಲಿರಬೇಕಾಗಿದ್ದಾಗಲೇ ನನಗಿತ್ತು ಎಕ್ಸಸೈಸ್ ಮಾಡೋದು. ಆದರೆ ಯೋಗವನ್ನು ಸ್ವಲ್ಪ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಅದನ್ನು ನನ್ನ ಜೀವನದಲ್ಲೇ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ 2003 ನಂತರ. 2003 ನಂತರ ನಾನು ಯೋಗವನ್ನು ಸ್ವಲ್ಪ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. ಅದು ನನಗೆ ಒಂದು ರೀತಿ ಪುನರ್ಜನ್ಮವನ್ನು ನೀಡಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಯೋಗ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಅದರ ಜೊತೆಯಲ್ಲೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಯೋಗದಂತಹ ಒಂದು ಉತ್ಕೃಷ್ಟವಾಗಿರತಕ್ಕಂಥ ಸಾಧನ ಇನ್ಯಾವುದೂ ಇಲ್ಲ ಅಂಥೇಳಿ ನನಗನ್ನಿಸ್ತಾ ಇತ್ತು. ಮತ್ತು ಈ ಯೋಗದಿಂದಲೇ ನಾನು ನನ್ನ ಬದುಕಿನ ಎಲ್ಲಕ್ಕೆ ಇಂದು ಕೂಡ ಇವತ್ತು ಕೂಡ ನನಗೆ ಆ ಯೋಗ ಶಕ್ತಿಯನ್ನಿಂದ ಆ ಶಕ್ತಿಯಿಂದಲೇ ಅದರ ಪ್ರೇರಣೆಯಿಂದಲೇ ನಾನು ಕೆಲಸವನ್ನು ಮಾಡ್ತಾಯಿದ್ದೇನೆ. ನನಗೆ ಸಂಪೂರ್ಣ ಚೈತನ್ಯವನ್ನು ನೀಡಿದ್ದ ಈ ಯೋಗ. ಅದಕ್ಕಾಗಿ ಈ ಯೋಗವನ್ನು ಸಾಮಾನ್ಯವಾಗಿ ಎಲ್ಲರೂ ಅಭ್ಯಾಸ ಮಾಡಿದ್ರೆ ನಮ್ಮ ದೇಶ ವಿಶ್ವಗುರುವಾಗಿ ವಿಜೃಂಭಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಎರಡನೇದು, ನೀನು ಯಾವಾಗ ಈಗ ಇತ್ತೀಚೆಗೆ ಈಗ ನಿಂಗೆ 90 ವರ್ಷ ಅಂದರೆ ಸಾಧಾರಣ ಮೊನ್ನಾಗ ತನಕ ಮಾಡ್ತಾ ಇದ್ದೆ ಅಲ್ವಾ? ಅಲ್ಲ, ಈಗಲೂ ಮಾಡ್ತೇವೆ. ಆದರೆ ಮೊದಲನಷ್ಟು ಇದರಲ್ಲೇ ನನಗೆ ಆಗೋದಿಲ್ಲ. ಅದಕ್ಕೆ ಕಾರಣ ಅಂದರೆ ಸದ್ಯ ಈ 1 ವರ್ಷದ ಹಿಂದೆ ನನ್ನ ಆರೋಗ್ಯ ಸ್ವಲ್ಪ ಕ್ಷೀಣಿಸ್ತು. ಅದಕ್ಕೂ ಪೂರ್ವದಲ್ಲಿ ನಾನು 2 ವರ್ಷದ ಹಿಂದೆ ನಮ್ಮ ಅಂಕೋಲಾ ತಾಲೂಕಿನ ಅತ್ಯಂತ ದೊಡ್ಡ ಗುಡ್ಡ ಮೋತಿ ಗುಡ್ಡ ಅಂತ ಇದೆ. ಆ ಗುಡ್ಡವನ್ನು ಹತ್ತಿ ಇಳಿದು ಬಂದೆ ನಾನು. ಅವಾಗ ಎಷ್ಟು ವರ್ಷ ಆಗುತ್ತೆ? ಅವಾಗ ವರ್ಷ ಎಷ್ಟಾಗತ್ತೆ? ಆವಾಗ ನನಗೆ 87ನೇ ವರ್ಷ. ಆನಂತರ ಈಗಲೇ 1-2 ವರ್ಷ ಆಯ್ತು ಸ್ವಲ್ಪ ನನ್ನ ಆರೋಗ್ಯ ಕುಸ್ತಿದೆ. ಈಗ ಮತ್ತೆ ಯೋಗ ಸ್ಟಾರ್ಟ್ ಮಾಡುವ ಆಲೋಚನೆ ಇದೆಯಾ? ಯೋಗ ನಾನು ಈಗಲೂ ಸ್ಟಾರ್ಟ್ ಮಾಡ್ತೇನೆ. ಯೋಗ ಸಂಪೂರ್ಣ ಬಿಡಲಿಲ್ಲ ನಾನು. ಆದರೆ ನನ್ನ ಅನಾರೋಗ್ಯ ಕಾರಣದಿಂದ ಸ್ವಲ್ಪ ಕಠಿಣವಾದಂಥ ಆಸನ ಹಾಕಲಿಕ್ಕೆ ನಂಗೆ ಸ್ವಲ್ಪ ತ್ರಾಸ ಆಗ್ತಿದೆ. ಅದಕ್ಕಾಗಿ ಸದ್ಯ ಕಡಿಮೆ ಮಾಡಿ ಕ್ರಮೇಣ ಅದನ್ನು ಬೆಳೆಸ್ಕೊಳ್ಬಾರ್ದು ಆತ್ಮವಿಶ್ವಾಸವೂ ಇದೆ ನನಗೆ. ಕಂಪ್ಲೀಟ್ ನನ್ನ ಆತ್ಮವಿಶ್ವಾಸವನ್ನು ನಾನು ಬಿಟ್ಟುಕೊಡ್ಲಿಲ್ಲ. ಮತ್ತು ಈಗಿನವರ ಈ ಪ್ರಾಣಾಯಾಮ ಅದನ್ನು ಮಾಡ್ತದೆಯಾ ಅಥವಾ ಬರೀ ಯೋಗ ಮಾತ್ರ? ಪ್ರಾಣಾಯಾಮ ಈ ಬ್ರೀದಿಂಗ್ ಎಕ್ಸರ್ಸೈಸ್? ಬ್ರೀದಿಂಗ್ ಅಷ್ಟು ಮಾಡಿದ್ರು ಸಾಕು. ಬ್ರೀದಿಂಗ್ ಎಕ್ಸರ್ಸೈಸ್ ಪ್ರಾಣಾಯಾಮ ಕಪಾಲಭಾತಿ ಅಂತದ್ದು ಸ್ವಲ್ಪ ಮಾಡಿದ್ರು ಸಾಕಾಗ್ತದೆ. ಏನು ಇದೆಲ್ಲ ನಾನು ಮೊದಲು 3 ತಾಸಿನವರೆಗೆ ಯೋಗ ಮಾಡಿದ್ದೆ. ನಾನು ನೋಡೋದ ಪ್ರಕಾರ ನೀನು ಯಾವಾಗ ಪ್ರೆಸೆಂಟಲ್ಲೇ ಇರ್ತಿ, ಅಂದರೆ ವರ್ತಮಾನ ಸ್ಥಿತಿಲೇ ಇರ್ತಿ. ಹಿಂದೆ ಹಳೀತು ಮತ್ತು ಫ್ಯೂಚರ್ ಬಗ್ಗೆ ಜಾಸ್ತಿ ಇದು ಮಾಡೋದಿಲ್ಲ. ಅದು ಯೋಗ ಹೆಲ್ಪ್ ಮಾಡ್ತಾ ಅಥವಾ ನಿಂಗೆ ಮುಂಚಿಂದು ಈ ಗುಣ ಇದೆ? ಈ ವರ್ತಮಾನ ಸ್ಥಿತಿಲೇ ಇರ್ತಿ ಹೆಚ್ಚಾಗಿ ನಾನು ನೋಡಿ. ಏನು ಡಿಟರ್ಮಿನೇಷನ್ ಅಂದರೆ ಒಂದು ಮನಸ್ಥೈರ್ಯ ಗಟ್ಟಿ ಮಾಡಿ ನಾವು ಮುಂದುವರಿಬೇಕು ಅನ್ನುವಂಥ ಉತ್ಸಾಹ ಯಾವಾಗಲೂ ಇತ್ತು. ಆ ಉತ್ಸಾಹಕ್ಕೆ ಹೆಚ್ಚಿನ ಚಾಲನೆ ನೀಡಿ ಅದಕ್ಕೆ ಒಂದು ರೀತಿಯಾದಂಥ ಡಬಲ್ ಫೋರ್ಸ್ ಕೊಟ್ಟದ್ದು ಯೋಗ. ಮತ್ತು ಅದರಿಂದಾಗಿ ನಾನು ಎಂದೂ ಕೂಡ ನನಗಷ್ಟು ಶಕ್ತಿ ಇದ್ದರೂ ಕೂಡ ಓಡಿಬಿಡ್ಬೇಕಂಬಂತಿದೆ. ಉತ್ಸಾಹದಿಂದ ಮನಸ್ಶಕ್ತಿ ಅಷ್ಟು ಮತ್ತೆ ಕಡಿಮೆ. ಈಗ ನಿಂಗೆ ಅತಿ ಖುಷಿಯಾದ ಪುಸ್ತಕ ಯಾವುದು? ಪುಸ್ತಕ ಅಂದರೆ ಯಾವ್ದಾದ್ರು ನಿಂಗೆ ಓದಿದಾಗ ಭಾಳ ಖುಷಿ ಕೊಟ್ಟ ಗ್ರಂಥ ಆಗಲೇ ಒಂದೇ ಹೇಳಬೇಕು, ಯಾವ್ದಾದ್ರು ಒಂದಂದ್ರೆ ಸಾಮಾನ್ಯವಾಗಿ ಅದೇನಂತದ ಅದೊಂದು ಇಂಗ್ಲೀಷ್ ಅದೊಂದು ಪುಸ್ತಕ ಅಲ್ಲ, ಕನ್ನಡದಲ್ಲಿ ಯಾವುದು? ಕನ್ನಡದ ಹೇಳಬೇಕಾದ್ರೆ ಇದು ಕುವೆಂಪು, ಶಿವರಾಮ್ ಕಾರಂತರ ಕೆಲವು ಇಂಥದ್ದೇ ಅಂತ ಹೇಳಿ ಕೆಲವು ಆದ್ರೂ ನಿಂಗೆ ಇನ್ಸ್ಪೈರ್ ಆದದ್ದು ಇದನ್ನು ನಾವು ಓದೋದು ಖುಷಿ ಆಯ್ತು ಆದದ್ದು
ಅಳಿದ ಮೇಲೆ ಅನ್ನುವಂಥ ಒಂದು ಓಕೆ ಅದು ಬಿಡು ಒಂದೇ ಸಾಕು ಅಳಿದ ಮೇಲೆ ಯಾರು ಬರ್ದದ್ದು ಶಿವರಾಮ್ ಕಾರಂತ್. ಶಿವರಾಮ್ ಕಾರಂತ್. ಮತ್ತೆ ವ್ಯಕ್ತಿ ಯಾರು ನಿಂಗೆ ಇನ್ಸ್ಪೈರ್ ಆದ ವ್ಯಕ್ತಿ? ಕೆ ವಿ ಪುಟ್ಟಪ್ಪ. ಕೆ ವಿ ಪುಟ್ಟಪ್ಪ. ಮತ್ತು ಇದು ಊರು ಯಾವ್ದು ಇಷ್ಟ ನಿಂಗೆ ಅತಿ ಖುಷಿಯಾದ ಊರು? ಖುಷಿ ಹೊನ್ನಾವರ. ಹೊನ್ನಾವರ. ಮತ್ತು ಇದು ಅಂಕೋಲಾದಲ್ಲಿ ಯಾವ ಪ್ಲೇಸ್ ನಿಂಗೆ ನಿಮ್ಮ ಊರಲ್ಲೇ ಯಾವ ಇಡೀ ಅಂಕೋಲಾದಲ್ಲಿ ಯಾವ ಪ್ಲೇಸ್ ನಿಂಗೆ ಇಚ್ಛಿದೆ? ಅಂಕೋಲಾನು ಭಾಳ ಚಂದ ಊರು. ಬಟ್ ಸೇರೋದು ಯಾವುದು ಒಂದು ಯಾವುದು ಹಳ್ಳಿ ಅಷ್ಟೆಲ್ಲ ಹಳ್ಳಿ ಇದೆಲ್ಲ, ಹಾಂ, ಬಾಲೆಕೆರೆ, ಬೇವಿಕೆರೆ, ಒಂದಿಗೆ, ಅದರಲ್ಲೇ ಬಾವಿಕೆರೆ ಮತ್ತು ಬೇಲೆಕೆರೆ ಮುಖ್ಯವಾಗಿ. ಒಂದಿಗೆ ಬಗ್ಗೆ ಹೇಳ್ತೀಯಲ್ಲ ಯಾವಾಗ? ಒಂದಿಗೆ 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 ನನ್ನ ಮಟ್ಟಿಗೆ ಒಂದಿಗೆ ಅನ್ನಿಸ್ತು, ಯಾಕಂದ್ರೆ ಯಾವಾಗ ಹೆಚ್ಚು ಒಂದಿಗೆ ಹೇಳ್ತೀವಿ. ಒಂದಿಗೆ ಒಂದಿಗೆ. ಮತ್ತೆ ನಾನು ಬೆಳೆದ ಯಾವಾಗೂ ಎಲ್ಲ ನಡೆದದ ಅಲ್ಲೇ. ಮತ್ತೆ ಅಲ್ಲಿ ಅಲ್ಲೇ ನಿಮ್ಗೆ ಫಸ್ಟ್ ಪ್ರಾಥಮಿಕ ಶಾಲೆಯಲ್ಲಿ ಯಾವ ಟೀಚರ್ ಬಗ್ಗೆ ನೆನಪಿದ್ ನಿಂಗೆ? ಪಟ್ಕಾರ ಅಂತ ಹೇಳಿ. ಪಟ್ಕಾರ ಒಂದು. ಓಕೆ. ಹೈಸ್ಕೂಲಲ್ಲಿ? ಹೈಸ್ಕೂಲ್ನಲ್ಲೇ ಇವರು ಪಿಕಡೆ, ಗಿರಿ ಪಿಕಡೆ. ಕಾಲೇಜಲ್ಲಿ? ಕಾಲೇಜಿನಲ್ಲೇ ಹೆಚ್ಚಾಗಿ ನಮಗೆ ಬಿ ಎಸ್ ಶ್ರೀಧರರು. ಒಂದೇ ಸರ್. ಕಡೆಗೆ ನೀನು ಇದು ಮಾಡಬೇಕಾದ್ರೆ ಎಮ್ ಎ ಮಾಡಬೇಕಾದ್ರೆ? ಎಮ್ ಎ ಮಾಡಬೇಕಾದ್ರೆ ನನ್ನ ಹೆಚ್ಚಿಗೆ ಇದು ಮಾಡಿದ ಋಷಭೇಂದ್ರ ಸ್ವಾಮಿ. ಋಷಭೇಂದ್ರ ಸ್ವಾಮಿ. ಮತ್ತೊಬ್ಬ ಸುಂಕಾಪುರ ಏನೋ ಯಾವಾಗ ಹೇಳ್ತಾರೆ? ಸುಂಕಾಪುರ ನನ್ನ ಗುರುಗಳ ಭಾಳ. ಋಷಭೇಂದ್ರ ಸ್ವಾಮಿದು ಯಾವಾಗ ಹೇಳ್ತೀನಿ. ಕಡೆ ಪಿ ಎಚ್ ಡಿ ಮಾಡೋದು ಯಾರ ಇದರಲ್ಲಿ? ಸುಂಕಾಪುರ. ಸುಂಕಾಪುರ. ಅದಕ್ಕೆ ಸುಂಕಾಪುರ ಬಹಳ ಸಜ್ಜನರ ಒಳ್ಳೆ. ಕಡೆಗೆ ಇದು ಕಾಲೇಜಲ್ಲೇ ಈ ಎಸ್ ಟಿ ಎಮ್ ಕಾಲೇಜಲ್ಲೇ ಕಲೀಗ್ಸ್ ಎಲ್ಲರೂ ಇಷ್ಟನೇ ಆಗೋದ್ರು ಬಿಡ. ಮತ್ತು ಇದು ಊರು ಹೊನ್ನಾವರ, ಕಡೆಗೆ ಅಂಕೋಲ ಪ್ಲೇಸು ಹೇಳಿದೆ. ಮತ್ತು ಯೋಗದ ಬಗ್ಗೆ ಹೇಳಿ. ಮತ್ತೇನರು ಜೀವನದಲ್ಲೇ ಖುಷಿಲಿರ್ಬೇಕಂದ್ರೆ ಹೆಂಗಿರ್ಬೇಕು? ಜೀವನದಲ್ಲೇ ಎಲ್ಲರೂ ನಿಂಗೆ ಯಾವಾಗ ಎಲ್ಲರೂ ಖುಷಿಲಿರ್ಬೇಕನ್ನೋದೇ ನಿಂಗೆ ಭಾಳ ಖುಷಿ ಕೊಡ್ತಿದ್ದಲ್ವ? ಖುಷಿಯಿಂದ ಇರಬೇಕು, ಮನಸ್ಥಿತಿ ಬೇಕಾ. ಅದ್ರ ಜೊತೆಯಲ್ಲೇ ಈ ಹಪ್ಪು ವಿಚಾರಗಳು, ಕೆಟ್ಟ ವಿಚಾರಗಳು ಎಲ್ಲರ ತಲೆಗೂ ಬರುವುದಿಲ್ಲ ಅಂತಲ್ಲ. ಆದರೆ ಅವಾಗ ಆದಷ್ಟು ಕಿತ್ತ ಹೋಗಿ ಪ್ರಯತ್ನ ಮಾಡಬೇಕು. ಅವು ಕಿತ್ತಾಕ್ದಷ್ಟು ನಮ್ಮ ಮನಸ್ಸು ಸ್ವಚ್ಛತಿದೆ ಮತ್ತು ಶುದ್ಧವಾಗ್ತಿದೆ. ಮತ್ತು ಬದುಕಿನಲ್ಲಿ ಒಂದು ರೀತಿಯಂಥ ಉತ್ಸಾಹವನ್ನು ಕೊಡ್ತೀವಿ. ಆಯ್ತು.